60 ದಿವಸದಲ್ಲಿ 1 ಲಕ್ಷ ರೂಪಾಯಿ ದುಡಿಯಕ್ಕಾಗುತ್ತಾ? ಅದು ಯಾವ ಮಹಾನುಭಾವ ಹೇಳೋದ್ನು? 60 ದಿವಸದಲ್ಲಿ 1 ಲಕ್ಷ ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 18. ಅದೇ ಸೇಟು ಅದೇ ವಿಲ್ಲಾ ನಾನೇ ಅನ್ಲೋಡ್ ಮಾಡಿದೆ ಎಲ್ಲಾನು 2 ನಿಮಿಷಕ್ಕೆ ರಪ್ಪ ರಪ್ಪ ಅಂತ. ರಿಟರ್ನ್ ಐಟಮ್ ಇತ್ತು ಎಲ್ಲ ಇವ್ರದೇನೆ. ಸ್ಕ್ರಾಪ್ ಗಳು ಬಿಲ್ಡಿಂಗ್ ಅಲ್ಲಿ ಮಿಕ್ಕಿರುತ್ತಲ್ಲ ಸಣ್ಣ ಪುಟ್ಟ, ಅದು ಲೋಡ್ ಮಾಡ್ಕೊಂಡು ತಿರ್ಗಾ ಅವ್ರ ಮನೆ ಹತ್ರ ಬರ್ಬೇಕಾಯ್ತು. ಎಲ್ಲ ನೀಟಾಗಿ ಲೋಡ್ ಮಾಡಿಸ್ಕೊಂಡೆ ಇವ್ರ ಮನೆ ಹತ್ರ ತಂದು ಹೊಡೆದೆ ಗಾಡಿನ. ಎಲ್ಲ ಇವ್ರ ಕೈಲಿ ಅನ್ಲೋಡ್ ಮಾಡಿಸ್ದೆ ಇಲ್ಲಿ ನಾನು. ಪೆನ್ ಡೌನ್ ಬಾಡಿಗೆ ಆಗಿದ್ಕೆ 1,500 ಬಂತು. ಹಾಡ್ಸೋದು ಹಡಿಸ್ತಿ, ರೇಟ್ ಯಾಕೆ ಕೆಡಿಸ್ತಿ? ಅದ್ ಇಳಿಸ್ಬಿಟ್ಟು ಬರ್ತಾ ಇದ್ದಂಗೆ ನಮ್ ಟಾರ್ಪಲ್ ಕಂಪ್ನಿಯವ್ರು ಫೋನ್ ಮಾಡಿ ಬುಕ್ ಮಾಡ್ಕೊಂಡಿದ್ರು. 15 ರೋಲ್ ಹಾಕೊಡ್ಬೇಕಾಯ್ತು ಹತ್ತಿ ಬೆಲೆಗೆ. ಈ ಲೋಡ್ ಕರೆಕ್ಟ್ ಆಗಿ 1 ಟನ್ ಬರ್ತದೆ. ಲೋಡ್ ಮಾಡ್ಕೊಂಡು ನೈಸೋಡಲ್ಲಿ ಬರ್ತಾ ಇದ್ದೆ. ನನ್ಗೆ ಓಟೆಗೆ ಹೊಡ್ಕೊಂಡು ಹೋದ ಜಾಸ್ತಿ ಗಾಡಿ. ಅವನು ಬಂದ್ ನೋಡಿದ್ರೆ ಮುಂದೆ ಬಂದ್ ನೋಡಿದ್ರೆ ಹಿಂಗ್ ಮಾಡ್ಕೊಂಡು ಅವನು ಏನು ಮಾಡಕ್ಕಾಗಲ್ಲ. ಬೆಡ್ ಟೈಮು ಟೈರ್ ಹಂಗೆ ಮರ್ರೋ ಅಂತವೆ. 15 ರೋಲ್ ಈ ಅಣ್ಣ ಒಬ್ನೇ ಹೇಳ್ದಾಳ್ ಬಿಸಾಕ್ಬಿಟ್ಟ ಹಂಗೇನೆ. ಈ ಬಾಡಿಗೆ 2,000 ರೂಪಾಯಿ. ಇವೆಲ್ಲ ಬಾಡಿಗೆ ಹೊಡೆ ಅಷ್ಟಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಚಪ್ಪಡಿ ಕಲ್ ತುಂಬಕ್ ಬಂದೆ. ಅಣ್ಣ ನೋಡ್ರಿ ಕ್ರೇನಲ್ಲಿ ಹೆಂಗೆ ಎತ್ಕೊಂಡ್ಬಂದವನು. ಎಲ್ಲ ಹಿಂದಡಿಕಾದಂಗ್ ಲೋಡ್ ಮಾಡಿಸ್ಕೊಂಡೆ ಕಲ್ಲ. ಲೋಡ್ ಮಾಡಿಸ್ಕೊಂಡು ಎತ್ಕೊಂಡ್ಬಂದೆ ಅನ್ಲೋಡ್ ಪಾಯಿಂಟ್ಗೆ. ಅಂಕಲ್ಗಳು ನೋಡ್ರಿ ಬಿಸ್ಕೆಟ್ ಇಳಿಸ್ದಂಗ್ ಇಳಿಸ್ತವ್ರೆ. 800 ರೂಪಾಯಿ ಬಾಡಿಗೆ ಕಾಸು ಕೊಟ್ರು. ಇವತ್ತಿನ ಅರ್ನಿಂಗ್ ಬಂದೆ 4,300 ರೂಪಾಯಿ. ಹತ್ರ 1,000 ರೂಪಾಯಿ ಖರ್ಚಾಗೈತೆ ಡೀಸೆಲ್ ಟೋಲ್ ಅನ್ಕೊಂಡು. ಫಾಲೋ ಮಾಡ್ರಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.